ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ, ಇದರಿಂದ 41ನೇ ಶ್ಲೋಕವನ್ನ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ವ್ಯವಸಾಯಾತ್ಮಿಕ ಮತ್ತೆ ಬುದ್ಧಿ ಅಂತ ಹೇಳಿದಾರಲ್ಲ, ಒಂದೇ ಬುದ್ಧಿ ಅಂತ ಹೇಳಿದ್ದಾರೆ. ಅದು ಯಾಕೆ ಹೇಳಿದ್ದಾರೆ, ಅದರ ಅರ್ಥ ಏನು ಅಂತೆಲ್ಲ ನಾವು ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಅವ್ಯವಸಾಯಿನಾಮ್ ಅನ್ನುವಂಥ ಪದ ಎಂತಹ ಮನುಷ್ಯರ ವಾಚಕವಾಗಿದೆ ಮತ್ತು ಅವರ ಬುದ್ಧಿಗಳನ್ನ ಬಹಳ ಭೇದವುಳ್ಳದ್ದು ಅಥವಾ ಅನಂತವಾದದ್ದು ಅಂತ ತಿಳಿಸುವಂತ ಅಭಿಪ್ರಾಯ ಏನು ಅಂತ ಹೇಳಿದ್ದಾರೆ. ಈಗ ವ್ಯವಸಾಯಾತ್ಮಿಕ ಅನ್ನೋದಕ್ಕೆ ಆಪೋಸಿಟ್ಟು ಅವ್ಯವಸಾಯಾತ್ಮಿಕ. ವ್ಯವಸಾಯಾತ್ಮಿಕ ಅಂತಂದ್ರೆ ಏನು, ಅವರಿಗೆ ಸ್ಥಿರವಾದ ಬುದ್ಧಿ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ ವಿಷಯ ಏನು ಅಂತ. ಸೊ ಅದಕ್ಕೆ ಅವರು ಒಂದೇ ಅಚಲವಾದಂಥ ಮನಸ್ಸು, ಸ್ಥಿರವಾದ ಬುದ್ಧಿಯನ್ನ ಇಟ್ಕೊಂಡಿರ್ತಾರೆ ಅನ್ನೋದು ಗೊತ್ತಿತ್ತು ನಮಗೆ. ಈಗ ಅದರ ಆಪೋಸಿಟ್ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲಿ ಅವ್ಯವಸಾಯಿನಾಮ್ ಅಂದ್ರೆ ಅರ್ಥ ಏನು, ಯಾವ ಮನುಷ್ಯರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಅವರ ಗುಣ ಏನು, ಹೇಗಿರ್ತಾರೆ ಅವರು, ನಾವು ಹೇಗೆ ಅವರನ್ನ ಕಂಡುಹಿಡಿಯೋದು ಅಂತ ಅರ್ಥ. ಮತ್ತೆ ಅವರ ಬುದ್ಧಿಗಳಲ್ಲಿ ಭೇದ ಇದೆ ಅಂತ ಹೇಳಿದ್ರು, ಇಲ್ಲೇನು ಹೇಳಿದ್ರು ಒಂದೇ ಬುದ್ಧಿ ಇರುತ್ತೆ ಅಂತ ಹೇಳಿದ್ರು. ಸೊ ಅದರ ಅರ್ಥ ಏನು, ಅದು ಅನಂತವಾಗಿದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಈಗ ನಾವು ಒಂದೊಂದಾಗಿ ತಿಳ್ಕೊಳ್ಳೋಣ. ಉತ್ತರ ಏನು ಅಂತಂದ್ರೆ, ಯಾರಲ್ಲಿ ಮೇಲೆ ಹೇಳಿರುವಂತ ನಿಶ್ಚಯಾತ್ಮಿಕ ಬುದ್ಧಿ ಇರೋದಿಲ್ವೋ, ಅಂದ್ರೆ ಇದರ ಮುಂದೆ ನಾವು ಒಂದು ಪ್ರಶ್ನೆಯನ್ನ ತಿಳ್ಕೊಂಡಿದ್ವಿ, ವ್ಯವಸಾಯಾತ್ಮಿಕ ಅಂತಂದ್ಬಿಟ್ಟು, ಅಂದ್ರೆ ನಿಶ್ಚಯವಾದಂತ ಬುದ್ಧಿ ಇರೋನು ಅಂತ ಅರ್ಥ. ಯಾರಿಗೆ ನಿಶ್ಚಯವಾದಂತ ಬುದ್ಧಿ ಇರೋದಿಲ್ವೋ ಮತ್ತೆ ಅಜ್ಞಾನ ಜನಿತ, ಅವನಲ್ಲಿ ಜ್ಞಾನದ ಅಭಾವ ಇರುತ್ತೆ. ಸೊ ಅಜ್ಞಾನ ಇರೋದ್ರಿಂದ ಅದರಿಂದ ಹುಟ್ಕೊಂಡಿರುವಂತಹ ವಿಷಮ ಭಾವದ ಕಾರಣ ಯಾರ ಅಂತಃಕರಣ ಮೋಹಿತವಾಗಿರುತ್ತೋ, ಅಂದ್ರೆ ನಮ್ಮಲ್ಲಿ ಅಜ್ಞಾನ ಇರುತ್ತೆ ಅಂದರೆ ಏನು, ಈ ಸರ್ವಸ್ವ ಕೂಡ ನಂದೇ, ಅಥವಾ ನಾನು ಈ ಪ್ರಪಂಚದಲ್ಲಿದ್ದೀನಿ, ನಾನು ಎಂಜಾಯ್ ಮಾಡಬೇಕು, ಅದು ಇದು ನನ್ನ ಆಸೆಗಳು, ನಾನು ಏನೇನೋ ಅನುಭವಿಸ್ಬೇಕು, ಇದೆಲ್ಲ ಇರುತ್ತೆ. ಮತ್ತು ನಮಗೆ ಮೋಹ ಕೂಡ ಇರುತ್ತೆ. ಅಂದರೆ ಏನು, ಯಾವಾಗ ನಮ್ಮಲ್ಲಿ ಅಜ್ಞಾನ ಇರುತ್ತೋ ಆ ಭಾವನೆಯ ಕಾರಣದಿಂದ ಯಾರ ಅಂತಃಕರಣ ಮೋಹಿತವಾಗಿರುತ್ತೋ, ಆ ವಿವೇಕಹೀನರಾಗಿರುವಂಥ ಭೋಗಾಸಕ್ತರಿರ್ತಾರಲ್ಲ, ಅಂಥ ಮನುಷ್ಯರ ವಾಚಕವಾಗಿ ಅವ್ಯವಸಾಯಿನಾಮ್ ಅನ್ನುವಂಥ ಪದವನ್ನ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಈಗ ವ್ಯವಸಾಯಾತ್ಮಿಕ, ಅವ್ಯವಸಾಯಿನಾಮ್ ಈ ಎರಡು ಪದದ ಒಂದು ವ್ಯತ್ಯಾಸ ನಮಗೆ ಗೊತ್ತಾಯ್ತಲ್ವಾ. ವ್ಯವಸಾಯಾತ್ಮಿಕ ಅಂತಂದ್ರೆ ಅವನು ಸ್ಥಿರ ಬುದ್ಧಿ ಉಳ್ಳವನು, ಅವನಿಗೆ ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಿರುತ್ತೆ, ಏನು ಮಾಡಬೇಕು ಅಂತಲೂ ಗೊತ್ತಿರುತ್ತೆ, ಅವನು ಒಂದೇ ಬುದ್ಧಿಯನ್ನ ಇಟ್ಕೊಂಡಿರ್ತಾನೆ. ಅದೇ ಅವ್ಯವಸಾಯಾತ್ಮಿಕ ಅಂತಂದ್ರೆ ಅವನಲ್ಲಿ ನಿಶ್ಚಲತೆ ಅನ್ನೋದು ಇರೋದಿಲ್ಲ, ಅವನು ಚಂಚಲ ಮನಸ್ಸಿರುವಂಥವನು, ಮತ್ತೆ ಅವನಲ್ಲಿ ಅಜ್ಞಾನ ಇರೋದ್ರಿಂದ ಅವನ ಅಂತಃಕರಣ ಮೋಹಿತವಾಗಿರುತ್ತೆ. ಅಂತ ವಿವೇಕಹೀನ ಭೋಗಾಸಕ್ತ ಮನುಷ್ಯರಿಗೋಸ್ಕರ ಯೂಸ್ ಮಾಡುವಂತ ಶಬ್ದನೇ ಅವ್ಯವಸಾಯಿನಾಮ್ ಅಂತಂದ್ಬಿಟ್ಟು. ಸೊ ಅವರ ಬುದ್ಧಿಗೆ ಅನೇಕ ಭೇದ ಇರುತ್ತೆ ಮತ್ತೆ ಅನಂತವಾದದ್ದು ಅಂತ ಹೇಳಿದಾರಲ್ಲ, ಅದಕ್ಕೆ ಕಾರಣ ಏನು ಅಂತಂದ್ರೆ, ಸಕಾಮ ಭಾವದಿಂದ ಯಜ್ಞಾದಿ ಕರ್ಮಗಳನ್ನ ಮಾಡುವಂತ ಮನುಷ್ಯರಿಗೆ ಅವರು ಮನಸ್ಸಲ್ಲಿ ಒಂದು ಸಕಾಮವನ್ನ ಇಟ್ಕೊಂಡಿರ್ತಾರೆ, ಅಂದ್ರೆ ನನ್ನ ಆಸೆಗಳನ್ನು ಪೂರೈಸ್ಕೋಬೇಕು ಅನ್ನುವಂತ ಭಾವನೆ ಇರುತ್ತೆ. ಅದಕ್ಕೋಸ್ಕರ ಅವರು ಯಜ್ಞ ಯಾಗಾದಿಗಳನ್ನ ಮಾಡ್ತಾರೆ. ಈಗ ಭಗವಂತನಿಗೋಸ್ಕರ ಅಥವಾ ಎಲ್ಲರ ಒಳಿತಿಗೋಸ್ಕರ ಅಂತ ಮಾಡುವ ಯಜ್ಞ ಯಾಗಾದಿಗಳೇ ಇರುತ್ತೆ, ಅದು ಮಾಡೋದಿಲ್ಲ ಅವನು ತನ್ನ ಕಾಮನೆಗಳನ್ನ ಪೂರೈಸ್ಕೊಳ್ಳೋದಿಕ್ಕೆ, ನಾನು ಇದು ಮಾಡಿದ್ರೆ ನನಗೆ ಅಂತಸ್ತು ಸಿಗುತ್ತೆ, ನಾನು ಇದು ಮಾಡಿದ್ರೆ ನನಗೆ ಸ್ವರ್ಗ ಸಿಗುತ್ತೆ, ನಾನು ಇದು ಮಾಡಿದ್ರೆ ನನಗೆ ಮಕ್ಕಳಾಗುತ್ತೆ ಅಂತ ಯಾವುದೋ ಒಂದು ಕಾಮನೆಯನ್ನ ಇಟ್ಕೊಂಡು ಯಜ್ಞ ಯಾಗಾದಿಗಳನ್ನ ಮಾಡ್ತಾನಲ್ಲ, ಆ ಒಂದು ಕರ್ಮಗಳನ್ನ ಯಾರು ಮಾಡ್ತಾನೋ ಅದು ಭಿನ್ನ ಭಿನ್ನ ಉದ್ದೇಶಗಳನ್ನ ಇಟ್ಕೊಂಡು ಮಾಡಿರ್ತಾನೆ. ಯಾರೋ ಒಬ್ರು ಯಾವುದೋ ಒಂದು ಭೋಗದ ಪ್ರಾಪ್ತಿಗೋಸ್ಕರ ಯಾವುದೋ ಪ್ರಕಾರದ ಕರ್ಮ ಮಾಡ್ತಾ ಇದ್ರೆ, ಇನ್ಯಾರೋ ಅದರಿಂದ ಬೇರೆ ಆಗಿರುವಂತ ಯಾವುದೋ ಒಂದು ಬೇರೆ ಭೋಗದ ಪ್ರಾಪ್ತಿಗೋಸ್ಕರ ಬೇರೆ ಪ್ರಕಾರದ ಕರ್ಮವನ್ನ ಮಾಡ್ತಾರೆ. ಒಂದೇ ತರ ಮಾಡಬೇಕು ಅಂತ ಏನಿಲ್ಲ, ಒಬ್ಬೊಬ್ರು ಒಂದೊಂದು ಉದ್ದೇಶವನ್ನ ಇಟ್ಕೊಂಡು ಒಂದೊಂದು ಆಸೆಯನ್ನ ಇಟ್ಕೊಂಡು ಅದನ್ನ ಪೂರೈಸ್ಕೊಳ್ಳೋದಕ್ಕೋಸ್ಕರ ಬೇರೆ ಬೇರೆ ರೀತಿಯ ಕರ್ಮಗಳನ್ನ ಮಾಡ್ತಾ ಇರ್ತಾರೆ. ಇದಲ್ಲದೆ ಅವರು ಯಾವುದೋ ಒಂದು ಉದ್ದೇಶದಿಂದ ಮಾಡುವಂತಹ ಕರ್ಮಗಳಲ್ಲೂ ಕೂಡ ಅನೇಕ ಪ್ರಕಾರದ ಭೋಗನೆಗಳ ಕಾಮನೆಗಳನ್ನ ಮಾಡ್ತಾ ಇರ್ತಾರೆ. ನೋಡಿ, ಆ ಕೆಲಸವನ್ನ ಮಾಡಬೇಕಾದ್ರೂ ಅವರಲ್ಲಿ ಭೋಗದ ಕಾಮನೆ ಇರುತ್ತೆ. ಮತ್ತೆ ಜಗತ್ತಿನ ಸಮಸ್ತ ಪದಾರ್ಥಗಳಲ್ಲಿ ಯಾವ ಪದಾರ್ಥಗಳಿದೆಯೋ ಎಲ್ಲ ನನ್ನ ಹತ್ರ ಇರಬೇಕು ಅನ್ನೋದು ಕೂಡ ಅವ್ರ ಮನಸ್ಸಲ್ಲಿ ಇರುತ್ತೆ.
ಮತ್ತೆ ಘಟನೆಗಳಲ್ಲಿ ಯಾವುದಾದ್ರೂ ಒಂದು ಘಟನೆ ನಡೆದ್ರೆ ಅವರಿಗೆ ವಿಷಮ ಭಾವ ಇರುತ್ತೆ. ಈಗ ನನ್ನ ಹತ್ರ ಇರೋ ವಸ್ತು ಬೇರೆಯವ್ರ ಹತ್ರ ಇದ್ಬಿಟ್ರೆ ನಮಗೆ ಆಗೋದಿಲ್ಲ, ಬೇರೆಯವ್ರ ಹತ್ರ ಇರೋ ವಸ್ತು ನನ್ನ ಹತ್ರ ಇಲ್ಲ ಅಂತಂದರೆ ಅದು ಸಹಿಸ್ಕೊಳಕ್ಕಾಗಲ್ಲ ನಮಗೆ, ಅದು ವಿಷಮ ಭಾವನೆ ಆಯಿತಾ. ಮತ್ತು ಘಟನೆಗಳಿರುತ್ತಲ್ಲ, ಆ ಘಟನೆಗಳು ಅಷ್ಟೇ, ಏನಾದರೂ ಒಂದು ಘಟನೆ ನಡೆದಾಗ ಅದು ನನಗೆ ಒಳ್ಳಿತು ಅನ್ನಿಸ್ಬೋದು ಅಥವಾ ನನಗೆ ಕೆಡುಕು ಅನ್ನಿಸ್ಬೋದು, ನಮಗಿಷ್ಟನೂ ಆಗ್ಬೋದು ಅಥವಾ ನಮಗಿಷ್ಟ ಇಲ್ಲದೆ ಇರೋ ಹಾಗೂ ಆಗ್ಬೋದು. ಕೆಲವರನ್ನ ನಮ್ಮ ಪ್ರೀತಿ ಪಾತ್ರರು ಅಂತ ತಿಳ್ಕೊಳ್ತಾರೆ, ಕೆಲವರನ್ನ ಅಪ್ರಿಯರು ಅಂತ ತಿಳ್ಕೊಳ್ತಾರೆ. ಒಂದೇ ಪದಾರ್ಥವನ್ನ ಕೆಲವು ಅಂಶದಲ್ಲಿ ಪ್ರಿಯ ಅಂತ ಅನ್ಕೊಳ್ತಾರೆ, ಕೆಲವು ಅಂಶದಲ್ಲಿ ಅದನ್ನ ಅಪ್ರಿಯ ಅಂತ ತಿಳ್ಕೊಳ್ತಾರೆ. ಈಗ ಅದು ಒಂದೇ ಪದಾರ್ಥ ಆಗಿದ್ರೂ ಕೂಡ ಅದರಲ್ಲಿ ಕೆಲವು ಪರ್ಸೆಂಟ್ ನನಗಿಷ್ಟ, ಕೆಲವು ಪರ್ಸೆಂಟ್ ನನಗಿಷ್ಟ ಇಲ್ಲ ಅಂತ ಹೇಳ್ತಾರಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಈ ರೀತಿ ಜಗತ್ತಿನ ಸಮಸ್ತ ಪದಾರ್ಥಗಳಲ್ಲಿ, ವ್ಯಕ್ತಿಗಳಲ್ಲಿ ಮತ್ತು ಘಟನೆಗಳಲ್ಲಿ ಅವರಿಗೆ ಅನೇಕ ಪ್ರಕಾರದಿಂದ ವಿಷಮ ಬುದ್ಧಿ ಅನ್ನೋದು ಇರುತ್ತೆ ಮತ್ತು ಅದರಲ್ಲಿ ಅನಂತ ಭೇದಗಳಿರುತ್ತೆ ಅನ್ನುವಂಥ ಭಾವವನ್ನು ಇಲ್ಲಿ ತೋರಿಸಿದ್ದಾರೆ. ಅಂದರೆ ಇಲ್ಲಿ ಯಾಕೆ ಭೇದಗಳಿರುತ್ತೆ, ಅನಂತವಾಗಿರುತ್ತೆ ಅಂತ ಹೇಳೋದಕ್ಕೆ ಒಬ್ಬೊಬ್ಬ ಮನುಷ್ಯ ಒಂದೊಂದು ಥರ ಯೋಚನೆ ಮಾಡ್ತಾನೆ. ಒಂದೇ ಮನುಷ್ಯ ಒಂದೇ ವಸ್ತುವನ್ನು ಎರಡು ರೀತಿಯಲ್ಲೂ ನೋಡ್ತಾನೆ. ಇಷ್ಟು ಪರ್ಸೆಂಟ್ ನಂಗೆ ಇಷ್ಟ ಆಯಿತು, ಇಷ್ಟು ಪರ್ಸೆಂಟ್ ನಂಗೆ ಇಷ್ಟ ಆಗಿಲ್ಲ. ಆ ಮನುಷ್ಯ ಅಂದರೆ ನಂಗೆ ಇಷ್ಟ, ಈ ಮನುಷ್ಯ ಅಂತಂದರೆ ನಂಗೆ ಇಷ್ಟ ಇಲ್ಲ. ಈ ರೀತಿ ಮತ್ತೆ ಒಬ್ಬೊಬ್ಬರು ಒಂದೊಂದು ಥರ ಅದನ್ನು ತಗೊಳ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಅದನ್ನ ಬಗ್ಗೆ ಯೋಚನೆ ಮಾಡ್ತಾರೆ, ತಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ, ಆಮೇಲೆ ತಮ್ಮ ಒಳಗಿರುವಂಥ ಅಭಿಪ್ರಾಯಗಳು ಕೂಡ ಬೇರೆ ಬೇರೆಯಾಗಿರುತ್ತೆ. ಈ ರೀತಿ ಇರೋದನ್ನ ಹೇಳೋದಕ್ಕೋಸ್ಕರ ಇಲ್ಲಿ ಆ ಪ್ರಶ್ನೆಯಲ್ಲಿ ಬುದ್ಧಿಗಳನ್ನು ಬಹಳ ಭೇದವುಳ್ಳದ್ದು ಮತ್ತು ಅನಂತವಾದದ್ದು ಅನ್ನೋದನ್ನು ತಿಳಿಸಿದ್ದಾರೆ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.